ಸಂಕಷ್ಟ ಎದುರಾಗಿದೆ. ಇಂಥ ಹೊತ್ತಲ್ಲಿ ರಿಸರ್ವ್ ಬ್ಯಾಂಕ್ ದೇಶದ ಜನರಿಗೆ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. ಏನದು ಅಂತ ಈ ಸ್ಟೋರಿ ನೋಡಿ. ದೇಶದ ಜನತೆಗೆ ಆರ್ಬಿಐ ಗುಡ್ ನ್ಯೂಸ್. ರೇಪೋ ದರ ಶೇಕಡ 6ಕ್ಕೆ ಪರಿಷ್ಕರಣೆ. ನಿರೀಕ್ಷೆಯಂತೆ ಸಾಲ ಪಡೆದ ಗ್ರಾಹಕರಿಗೆ ಆರ್ಬಿಐ ಸಿಹಿ ಸುದ್ದಿ ನೀಡಿದೆ. ಸತತ 2ನೇ ಬಾರಿಗೆ 25 ಬೇಸಿಸ್ ಪಾಯಿಂಟ್ ರೇಪೋ ದರ ಇಳಿಕೆ ಮಾಡಿದೆ. ರೇಪೋ ಅಂದರೆ ಬ್ಯಾಂಕ್ಗಳ ರಿಸರ್ವ್ ಬ್ಯಾಂಕ್ನಿಂದ ಹಣ ತೆಗೆದುಕೊಳ್ಳುವಾಗ ಕೊಡುವ ಬಡ್ಡಿ. ಇದು ಬ್ಯಾಂಕ್ಗಳಿಗೆ ಸಾಲ ಪಡೆಯುವ ವೆಚ್ಚವನ್ನು ನಿರ್ಧರಿಸುತ್ತದೆ. ರೇಪೋ ದರ ಕಡಿಮೆ ಆದರೆ ಬ್ಯಾಂಕ್ಗಳು ಕಡಿಮೆ ಬಡ್ಡಿಯಲ್ಲಿ ಹಣ ಪಡೆಯಬಹುದು. ಆರ್ಬಿಐ ಬ್ಯಾಂಕ್ಗಳ ಮೇಲಿನ ಬಡ್ಡಿ ದರವನ್ನ ಇಳಿಕೆ ಮಾಡಿರುವುದರಿಂದ ಸಾಲ ಪಡೆದ ಗ್ರಾಹಕರಿಗೆ ನೇರ ಲಾಭ ಆಗಲಿದೆ. ಗೃಹ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲದ ಬಡ್ಡಿ ದರ ಕೂಡ ಇಳಿಕೆ ಆಗಲಿದೆ. ಸಾಲ ಮಾಡಿರುವವರಿಗೆ ಗುಡ್ ನ್ಯೂಸ್. ಬ್ಯಾಂಕ್ನಿಂದ ನೀವು 50 ಲಕ್ಷ ಸಾಲ ಪಡೆದಿದ್ರೆ 30 ವರ್ಷಗಳಿಗೆ 8.70% ಬಡ್ಡಿ ದರ ಹಾಕಿರುತ್ತಾರೆ. ಅದರ ಪ್ರಕಾರ ಪ್ರತಿ ತಿಂಗಳ ಕಂತು 39,157 ರೂಪಾಯಿ ಇರುತ್ತದೆ. ಈಗ ಬಡ್ಡಿ ದರ 25 ಬೇಸಿಸ್ ಪಾಯಿಂಟ್ ಕಡಿತವಾಗಿದೆ. ಹೀಗಾಗಿ ನಿಮ್ಮ ಬಡ್ಡಿ ದರ 8.45ಕ್ಕೆ ಕುಸಿತವಾಗುತ್ತೆ. ಆಗ ನೀವು ತಿಂಗಳಿಗೆ 38,269 ರೂಪಾಯಿ ಕಟ್ಟಬೇಕು. ಇದರಿಂದ ತಿಂಗಳಿಗೆ ರು 888 ಹಣ ಉಳಿತಾಯವಾಗುತ್ತೆ. ನೀವು 12% ಬಡ್ಡಿಗೆ 5 ವರ್ಷಕ್ಕೆ 5 ಲಕ್ಷ ಸಾಲ ಪಡೆದಿದ್ರೆ ಇಷ್ಟು ದಿನ 11,282 ರೂಪಾಯಿ ಕಟ್ಟಬೇಕಿತ್ತು. ಇನ್ನು ಮುಂದೆ ಪ್ರತಿ ತಿಂಗಳ ಇಎಂಐ 11,149 ಆಗುತ್ತದೆ. ನೀವು ತಿಂಗಳಿಗೆ 133ರಂತೆ ವರ್ಷಕ್ಕೆ 1,596 ಉಳಿಸಬಹುದಾಗಿದೆ. Conditions and outlook. The MPC voted unanimously to reduce the policy repo rate by 25 basis points to 6% with immediate effect. ಆರ್ಬಿಐ ಈ ನಿರ್ಧಾರದಿಂದ ಗೃಹ ಸಾಲ, ಬೇರೆ ಬೇರೆ ಸಾಲ ಪಡೆದಿರುವವರಿಗೆ ನಿಟ್ಟುಸಿರು ಬಿಡುವಂತಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ಸಂಕಷ್ಟ ಎದುರಾಗಿದೆ. ಇಂಥ ಹೊತ್ತಲ್ಲಿ ರಿಸರ್ವ್ ಬ್ಯಾಂಕ್ ದೇಶದ ಜನರಿಗೆ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. ಏನದು ಅಂತ ಈ ಸ್ಟೋರಿ ನೋಡಿ. ದೇಶದ ಜನತೆಗೆ ಆರ್ಬಿಐ ಗುಡ್ ನ್ಯೂಸ್. ರೇಪೋ ದರ ಶೇಕಡ 6ಕ್ಕೆ ಪರಿಷ್ಕರಣೆ. ನಿರೀಕ್ಷೆಯಂತೆ ಸಾಲ ಪಡೆದ ಗ್ರಾಹಕರಿಗೆ ಆರ್ಬಿಐ ಸಿಹಿ ಸುದ್ದಿ ನೀಡಿದೆ. ಸತತ 2ನೇ ಬಾರಿಗೆ 25 ಬೇಸಿಸ್ ಪಾಯಿಂಟ್ ರೇಪೋ ದರ ಇಳಿಕೆ ಮಾಡಿದೆ. ರೇಪೋ ಅಂದರೆ ಬ್ಯಾಂಕ್ಗಳ ರಿಸರ್ವ್ ಬ್ಯಾಂಕ್ನಿಂದ ಹಣ ತೆಗೆದುಕೊಳ್ಳುವಾಗ ಕೊಡುವ ಬಡ್ಡಿ. ಇದು ಬ್ಯಾಂಕ್ಗಳಿಗೆ ಸಾಲ ಪಡೆಯುವ ವೆಚ್ಚವನ್ನು ನಿರ್ಧರಿಸುತ್ತದೆ. ರೇಪೋ ದರ ಕಡಿಮೆ ಆದರೆ ಬ್ಯಾಂಕ್ಗಳು ಕಡಿಮೆ ಬಡ್ಡಿಯಲ್ಲಿ ಹಣ ಪಡೆಯಬಹುದು. ಆರ್ಬಿಐ ಬ್ಯಾಂಕ್ಗಳ ಮೇಲಿನ ಬಡ್ಡಿ ದರವನ್ನ ಇಳಿಕೆ ಮಾಡಿರುವುದರಿಂದ ಸಾಲ ಪಡೆದ ಗ್ರಾಹಕರಿಗೆ ನೇರ ಲಾಭ ಆಗಲಿದೆ. ಗೃಹ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲದ ಬಡ್ಡಿ ದರ ಕೂಡ ಇಳಿಕೆ ಆಗಲಿದೆ. ಸಾಲ ಮಾಡಿರುವವರಿಗೆ ಗುಡ್ ನ್ಯೂಸ್. ಬ್ಯಾಂಕ್ನಿಂದ ನೀವು 50 ಲಕ್ಷ ಸಾಲ ಪಡೆದಿದ್ರೆ 30 ವರ್ಷಗಳಿಗೆ 8.70% ಬಡ್ಡಿ ದರ ಹಾಕಿರುತ್ತಾರೆ. ಅದರ ಪ್ರಕಾರ ಪ್ರತಿ ತಿಂಗಳ ಕಂತು 39,157 ರೂಪಾಯಿ ಇರುತ್ತದೆ. ಈಗ ಬಡ್ಡಿ ದರ 25 ಬೇಸಿಸ್ ಪಾಯಿಂಟ್ ಕಡಿತವಾಗಿದೆ. ಹೀಗಾಗಿ ನಿಮ್ಮ ಬಡ್ಡಿ ದರ 8.45ಕ್ಕೆ ಕುಸಿತವಾಗುತ್ತೆ. ಆಗ ನೀವು ತಿಂಗಳಿಗೆ 38,269 ರೂಪಾಯಿ ಕಟ್ಟಬೇಕು. ಇದರಿಂದ ತಿಂಗಳಿಗೆ ರು 888 ಹಣ ಉಳಿತಾಯವಾಗುತ್ತೆ. ನೀವು 12% ಬಡ್ಡಿಗೆ 5 ವರ್ಷಕ್ಕೆ 5 ಲಕ್ಷ ಸಾಲ ಪಡೆದಿದ್ರೆ ಇಷ್ಟು ದಿನ 11,282 ರೂಪಾಯಿ ಕಟ್ಟಬೇಕಿತ್ತು. ಇನ್ನು ಮುಂದೆ ಪ್ರತಿ ತಿಂಗಳ ಇಎಂಐ 11,149 ಆಗುತ್ತದೆ. ನೀವು ತಿಂಗಳಿಗೆ 133ರಂತೆ ವರ್ಷಕ್ಕೆ 1,596 ಉಳಿಸಬಹುದಾಗಿದೆ. Conditions and outlook. The MPC voted unanimously to reduce the policy repo rate by 25 basis points to 6% with immediate effect. ಆರ್ಬಿಐ ಈ ನಿರ್ಧಾರದಿಂದ ಗೃಹ ಸಾಲ, ಬೇರೆ ಬೇರೆ ಸಾಲ ಪಡೆದಿರುವವರಿಗೆ ನಿಟ್ಟುಸಿರು ಬಿಡುವಂತಾಗಿದೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ.
ಸಂಕಷ್ಟ ಎದುರಾಗಿದೆ. ಇಂಥ ಹೊತ್ತಲ್ಲಿ ರಿಸರ್ವ್ ಬ್ಯಾಂಕ್ ದೇಶದ ಜನರಿಗೆ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. ಏನದು ಅಂತೀರಾ? ಈ ಸ್ಟೋರಿ ನೋಡಿ. ದೇಶದ ಜನತೆಗೆ ಆರ್ಬಿಐ ಗುಡ್ ನ್ಯೂಸ್. ರೇಪೋ ದರ ಶೇಕಡ 6ಕ್ಕೆ ಪರಿಷ್ಕರಣೆ. ನಿರೀಕ್ಷೆಯಂತೆ ಸಾಲ ಪಡೆದ ಗ್ರಾಹಕರಿಗೆ ಆರ್ಬಿಐ ಸಿಹಿ ಸುದ್ದಿ ನೀಡಿದೆ. ಸತತ 2ನೇ ಬಾರಿಗೆ 25 ಬೇಸಿಸ್ ಪಾಯಿಂಟ್ ರೇಪೋ ದರ ಇಳಿಕೆ ಮಾಡಿದೆ. ರೇಪೋ ಅಂದರೆ ಬ್ಯಾಂಕ್ಗಳ ರಿಸರ್ವ್ ಬ್ಯಾಂಕ್ನಿಂದ ಹಣ ತೆಗೆದುಕೊಳ್ಳುವಾಗ ಕೊಡುವ ಬಡ್ಡಿ. ಇದು ಬ್ಯಾಂಕ್ಗಳಿಗೆ ಸಾಲ ಪಡೆಯುವ ವೆಚ್ಚವನ್ನು ನಿರ್ಧರಿಸುತ್ತದೆ. ರೇಪೋ ದರ ಕಡಿಮೆ ಆದರೆ ಬ್ಯಾಂಕ್ಗಳು ಕಡಿಮೆ ಬಡ್ಡಿಯಲ್ಲಿ ಹಣ ಪಡೆಯಬಹುದು. ಆರ್ಬಿಐ ಬ್ಯಾಂಕ್ಗಳ ಮೇಲಿನ ಬಡ್ಡಿ ದರವನ್ನ ಇಳಿಕೆ ಮಾಡಿರುವುದರಿಂದ ಸಾಲ ಪಡೆದ ಗ್ರಾಹಕರಿಗೆ ನೇರ ಲಾಭ ಆಗಲಿದೆ. ಗೃಹ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲದ ಬಡ್ಡಿ ದರ ಕೂಡ ಇಳಿಕೆ ಆಗಲಿದೆ. ಸಾಲ ಮಾಡಿರುವವರಿಗೆ ಗುಡ್ ನ್ಯೂಸ್. ಬ್ಯಾಂಕ್ನಿಂದ ನೀವು 50 ಲಕ್ಷ ಸಾಲ ಪಡೆದಿದ್ರೆ 30 ವರ್ಷಗಳಿಗೆ 8.70% ಬಡ್ಡಿ ದರ ಹಾಕಿರುತ್ತಾರೆ. ಅದರ ಪ್ರಕಾರ ಪ್ರತಿ ತಿಂಗಳ ಕಂತು 39,157 ರೂಪಾಯಿ ಇರುತ್ತದೆ. ಈಗ ಬಡ್ಡಿ ದರ 25 ಬೇಸಿಸ್ ಪಾಯಿಂಟ್ ಕಡಿತವಾಗಿದೆ. ಹೀಗಾಗಿ ನಿಮ್ಮ ಬಡ್ಡಿ ದರ 8.45ಕ್ಕೆ ಕುಸಿತವಾಗುತ್ತೆ. ಆಗ ನೀವು ತಿಂಗಳಿಗೆ 38,269 ರೂಪಾಯಿ ಕಟ್ಟಬೇಕು. ಇದರಿಂದ ತಿಂಗಳಿಗೆ ರು.888 ಹಣ ಉಳಿತಾಯವಾಗುತ್ತೆ. ನೀವು 12% ಬಡ್ಡಿಗೆ 5 ವರ್ಷಕ್ಕೆ 5 ಲಕ್ಷ ಸಾಲ ಪಡೆದಿದ್ರೆ ಇಷ್ಟು ದಿನ 11,282 ರೂಪಾಯಿ ಕಟ್ಟಬೇಕಿತ್ತು. ಇನ್ನು ಮುಂದೆ ಪ್ರತಿ ತಿಂಗಳ ಇಎಂಐ 11,149 ಆಗುತ್ತದೆ. ನೀವು ತಿಂಗಳಿಗೆ 133ರಂತೆ ವರ್ಷಕ್ಕೆ 1,596 ಉಳಿಸಬಹುದಾಗಿದೆ. Conditions and outlook. The MPC voted unanimously to reduce the policy repo rate by 25 basis points to 6% with immediate effect. ಆರ್ಬಿಐ ಈ ನಿರ್ಧಾರದಿಂದ ಗೃಹ ಸಾಲ, ಬೇರೆ ಬೇರೆ ಸಾಲ ಪಡೆದಿರುವವರಿಗೆ ನಿಟ್ಟುಸಿರು ಬಿಡುವಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸಂಕಷ್ಟ ಎದುರಾಗಿದೆ. ಇಂಥ ಹೊತ್ತಲ್ಲಿ ರಿಸರ್ವ್ ಬ್ಯಾಂಕ್ ದೇಶದ ಜನರಿಗೆ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದೆ. ಏನದು ಅಂತೀರಾ? ಈ ಸ್ಟೋರಿ ನೋಡಿ. ದೇಶದ ಜನತೆಗೆ ಆರ್ಬಿಐ ಗುಡ್ ನ್ಯೂಸ್. ರೇಪೋ ದರ ಶೇಕಡ 6ಕ್ಕೆ ಪರಿಷ್ಕರಣೆ. ನಿರೀಕ್ಷೆಯಂತೆ ಸಾಲ ಪಡೆದ ಗ್ರಾಹಕರಿಗೆ ಆರ್ಬಿಐ ಸಿಹಿ ಸುದ್ದಿ ನೀಡಿದೆ. ಸತತ 2ನೇ ಬಾರಿಗೆ 25 ಬೇಸಿಸ್ ಪಾಯಿಂಟ್ ರೇಪೋ ದರ ಇಳಿಕೆ ಮಾಡಿದೆ. ರೇಪೋ ಅಂದರೆ ಬ್ಯಾಂಕ್ಗಳ ರಿಸರ್ವ್ ಬ್ಯಾಂಕ್ನಿಂದ ಹಣ ತೆಗೆದುಕೊಳ್ಳುವಾಗ ಕೊಡುವ ಬಡ್ಡಿ. ಇದು ಬ್ಯಾಂಕ್ಗಳಿಗೆ ಸಾಲ ಪಡೆಯುವ ವೆಚ್ಚವನ್ನು ನಿರ್ಧರಿಸುತ್ತದೆ. ರೇಪೋ ದರ ಕಡಿಮೆ ಆದರೆ ಬ್ಯಾಂಕ್ಗಳು ಕಡಿಮೆ ಬಡ್ಡಿಯಲ್ಲಿ ಹಣ ಪಡೆಯಬಹುದು. ಆರ್ಬಿಐ ಬ್ಯಾಂಕ್ಗಳ ಮೇಲಿನ ಬಡ್ಡಿ ದರವನ್ನ ಇಳಿಕೆ ಮಾಡಿರುವುದರಿಂದ ಸಾಲ ಪಡೆದ ಗ್ರಾಹಕರಿಗೆ ನೇರ ಲಾಭ ಆಗಲಿದೆ. ಗೃಹ ಸಾಲ, ವೈಯಕ್ತಿಕ ಸಾಲ, ವಾಹನ ಸಾಲದ ಬಡ್ಡಿ ದರ ಕೂಡ ಇಳಿಕೆ ಆಗಲಿದೆ. ಸಾಲ ಮಾಡಿರುವವರಿಗೆ ಗುಡ್ ನ್ಯೂಸ್. ಬ್ಯಾಂಕ್ನಿಂದ ನೀವು 50 ಲಕ್ಷ ಸಾಲ ಪಡೆದಿದ್ರೆ 30 ವರ್ಷಗಳಿಗೆ 8.70% ಬಡ್ಡಿ ದರ ಹಾಕಿರುತ್ತಾರೆ. ಅದರ ಪ್ರಕಾರ ಪ್ರತಿ ತಿಂಗಳ ಕಂತು 39,157 ರೂಪಾಯಿ ಇರುತ್ತದೆ. ಈಗ ಬಡ್ಡಿ ದರ 25 ಬೇಸಿಸ್ ಪಾಯಿಂಟ್ ಕಡಿತವಾಗಿದೆ. ಹೀಗಾಗಿ ನಿಮ್ಮ ಬಡ್ಡಿ ದರ 8.45ಕ್ಕೆ ಕುಸಿತವಾಗುತ್ತೆ. ಆಗ ನೀವು ತಿಂಗಳಿಗೆ 38,269 ರೂಪಾಯಿ ಕಟ್ಟಬೇಕು. ಇದರಿಂದ ತಿಂಗಳಿಗೆ ರು.888 ಹಣ ಉಳಿತಾಯವಾಗುತ್ತೆ. ನೀವು 12% ಬಡ್ಡಿಗೆ 5 ವರ್ಷಕ್ಕೆ 5 ಲಕ್ಷ ಸಾಲ ಪಡೆದಿದ್ರೆ ಇಷ್ಟು ದಿನ 11,282 ರೂಪಾಯಿ ಕಟ್ಟಬೇಕಿತ್ತು. ಇನ್ನು ಮುಂದೆ ಪ್ರತಿ ತಿಂಗಳ ಇಎಂಐ 11,149 ಆಗುತ್ತದೆ. ನೀವು ತಿಂಗಳಿಗೆ 133ರಂತೆ ವರ್ಷಕ್ಕೆ 1,596 ಉಳಿಸಬಹುದಾಗಿದೆ. Conditions and outlook. The MPC voted unanimously to reduce the policy repo rate by 25 basis points to 6% with immediate effect. ಆರ್ಬಿಐ ಈ ನಿರ್ಧಾರದಿಂದ ಗೃಹ ಸಾಲ, ಬೇರೆ ಬೇರೆ ಸಾಲ ಪಡೆದಿರುವವರಿಗೆ ನಿಟ್ಟುಸಿರು ಬಿಡುವಂತಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.